ಅನೇಕ ಯುವಕರು ಕೇಳಿದ ಒಂದು ಪ್ರಶ್ನೆ, ದೇಹಕ್ಕೆ ಇನ್ಫೆಕ್ಷನ್ ಆದರೆ ICU ಇಟ್ಟು ಟ್ರೀಟ್ಮೆಂಟ್ ಕೊಡ್ತಾರೆ, ಮೆಂಟಲಿ ಇನ್ಫೆಕ್ಷನ್ ಆದರೆ ಏನು ಮಾಡಬೇಕು? ಯಾಕಂದರೆ ಇವತ್ತು ಯಾರು ಇನ್ನೂ ಬಾರ್ನ್ ಮಾಧ್ವ ಇದ್ದಾರೆ, ಕನ್ವಿನ್ಸ್ಡ್ ಮಾಧ್ವ ಇಲ್ಲ, ಅಂಥವರ ಸಮಸ್ಯೆ ಏನಾಗಿದೆ ಅಂದರೆ ಫೇಸ್ಬುಕ್ಕು, ಇನ್ಸ್ಟಾ, ವಾಟ್ಸಪ್ಗಳಲ್ಲಿ ಧರ್ಮದ ವಿರುದ್ಧ, ದೇವರ ವಿರುದ್ಧ, ಗುರುಗಳ ವಿರುದ್ಧ ಮಾತುಗಳು ಬರ್ತಾ ಇದ್ದಾಗ ಇವತ್ತು 1 ಗಂಟೆಯ ಉಪನ್ಯಾಸವನ್ನು ಯಾರೂ ಯೂಟ್ಯೂಬ್ಗಳಲ್ಲಿ ಕೇಳುವುದಿಲ್ಲ, 5 ನಿಮಿಷದ ರೀಲ್ಗಳನ್ನೇ ಹೆಚ್ಚು ನೋಡ್ತಾರೆ. ಅದರಿಂದ ಹೆಚ್ಚು ಪ್ರಭಾವವಾಗಿ ಧರ್ಮ ಮಾರ್ಗದಿಂದ ದೂರ ಹೋಗ್ತಾರೆ, ಗುರುಗಳಿಂದ ದೂರ ಹೋಗ್ತಾ ಇದ್ದಾರೆ. ಅದನ್ನು ನೋಡಬಾರದು ಅನ್ನೋದಕ್ಕೆ ಏನು ಮಾಡಬೇಕು, ನೋಡಿದರೂ ತಲೆ ಕೆಡಬಾರದು, ಧರ್ಮ ಮಾರ್ಗದಲ್ಲೇ ಉಳಿಬೇಕು ಅನ್ನೋದಕ್ಕೆ ಏನು ಮಾಡಬೇಕು ಅಂತ ಸ್ವಾಮಿಗಳು ಉತ್ತರ ಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ಸಮಸ್ಯೆ ಅವರು ಹೇಳಿದ್ದು ಅತ್ಯಂತ ಸತ್ಯವಾಗಿದೆ. ಅದು ಜ್ವಲಂತ ಸಮಸ್ಯೆ, ಅದನ್ನು ಅಲ್ಲಗಳೆಯೋ ಹಾಗಿಲ್ಲ. ಅದಕ್ಕೆ ಪರಿಹಾರ ಅಂದರೆ ಯಾವ ರೀತಿ ಅವರ ಮನಸ್ಸಿನಲ್ಲಿ ಪ್ರಶ್ನೆಗಳು ಬರ್ತಾ ಇವೆ, ಸಮಸ್ಯೆಗಳನ್ನು ಬೇರೆ ಜನರು, ನಾಸ್ತಿಕರು ಅಥವಾ ಬೇರೆಯವರು ತಲೆಯಲ್ಲಿ ತುಂಬುತ್ತಾ ಇದ್ದಾರೆ, ಅದೇ ಮಾಧ್ಯಮದಲ್ಲೇನೆ ಅವರಿಗೆ ಉತ್ತರ ಕೊಡಬೇಕು, ಬೇರೆ ದಾರಿ ಇಲ್ಲ. ಅಂದರೆ ಈಗ ಅವರು ಸಣ್ಣದಾಗಿ ಹೇಳಿದರು, ನೀವು ಹೀಗೆ 2 ತಾಸು 3 ತಾಸು ಹೇಳಿದ ಉಪನ್ಯಾಸ ಎಲ್ಲ ಅವ್ರು ಕೇಳಲಿಕ್ಕಾಗಲ್ಲ, ಹಾಗಾಗಿ ಈ ಎಲ್ಲ ಉಪನ್ಯಾಸ ಕೇಳಿ ಉತ್ತರ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾದರೆ ನೀವು ಹೇಗೆ ಹೇಳಿದ್ರಿ ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ರೀಲ್ಗಳು ಅಂತ, ಹಾಗೆ ರೀಲ್ಗಳಲ್ಲೇನೆ ಅವರಿಗೆ ರಿವೀಲ್ ಮಾಡ್ತಾ ಹೋಗ್ಬೇಕಷ್ಟೇ ಉತ್ತರ. ಒಂದೊಂದೇ ಪುಟ್ಟ ಪ್ರಶ್ನೆಗೆ ನನಗೆ ತಿಳಿದ ಹಾಗೆ ಕೆಲವರು ಆ ತರಹ ಮಾಡ್ತಾ ಇದ್ದಾರೆ, ಆ ಪ್ರಯತ್ನ ನಡೆದಿದೆ. ಇನ್ನೂ ವಿಶೇಷ ಆಗಬೇಕು ಅಂತ ಅವರ ಈ ಸಮಸ್ಯೆಗೆ ಉತ್ತರವೂ ಹೌದು, ಒಂದು ತರಹದ ಒಂದು ಸಜೆಷನ್ ಅಂತೂ ನಾವು ಅದನ್ನು ಕನ್ಸಿಡರ್ ಮಾಡಿ ಇನ್ನೂ ವಿಶೇಷವಾಗಿ ಮಾಡಿಸುವ ಪ್ರಯತ್ನವನ್ನು ಖಂಡಿತ ಮಾಡ್ತೇವೆ, ಅವಶ್ಯವಾಗಿ ಮಾಡ್ತೇವೆ. ಆದರೆ ಈಗಾಗಲೇ ಎಷ್ಟೋ ಜನ ಅದನ್ನು ಮಾಡ್ತಾ ಇದ್ದಾರೆ. ಒಳ್ಳೆ ಧಾರ್ಮಿಕ ವಿಚಾರಗಳನ್ನು, ಉಪನ್ಯಾಸಗಳನ್ನು ಸಣ್ಣ ಸಣ್ಣ ರೀಲ್ ಮಾಡಿ ಕಳಿಸ್ತಾ ಇದ್ದಾರೆ. ಅದನ್ನು ನೋಡುವವರು ಸಾವಿರಾರು ಜನ ಇದ್ದಾರೆ, ಲಾಭವನ್ನು ಪಡಿತಾ ಇದ್ದಾರೆ. ಇನ್ನಷ್ಟು ಹೆಚ್ಚು ಯಾವ ಪ್ರಶ್ನೆಗಳಿಗೆ ಉತ್ತರ ಅವಶ್ಯಕ, ಅಂತಹ ಪ್ರಶ್ನೆಗಳಿಗೂ ಉತ್ತರವನ್ನು ಆ ಮಾಧ್ಯಮದಲ್ಲಿ ಮುಟ್ಟಿಸುವ ಪ್ರಯತ್ನ ಮಾಡೋಣ. ಗೆಳೆಯಂದರಿರ್ಬೋದು, ಅಥವಾ ಜೊತೆಗೆ ಕೆಲಸ ಮಾಡುವವರು, ಸಹೋದ್ಯೋಗಿಗಳಿರ್ಬೋದು, ಬಂಧು ಬಾಂಧವರಿರ್ಬೋದು, ಅವರಿಗೆಲ್ಲ ಇಂತಹ ಕಾರ್ಯಕ್ರಮಗಳಲ್ಲಿ ಕರ್ಕೊಂಡ್ಬರಲಿ. ಬೇಡ ಬರೋದಿಲ್ಲ ಅಂದರೆ ಇದೇ ತರಹದ ಸಣ್ಣ ಸಣ್ಣ ರೀಲ್ಗಳನ್ನು ತೋರಿಸಲಿ, ಪ್ರಶ್ನೋತ್ತರಗಳನ್ನು ಮಾಡಲಿ, ಹರಟೆ ಹೊಡೀಲಿ. ಅವ್ರ ಜೊತೆಗೆ ಹರಟೆ ಹೊಡಿಲಿಕ್ಕೆ ಬರುತ್ತೆ. ಇವತ್ತು ಪುಸ್ತಕ ಓದಲಿಕ್ಕೆ ಗಂಟೆಗಟ್ಟಲೆ ಕೂಡ್ಲಿಕ್ಕೆ ಸಮಯ ಇಲ್ಲದೆ ಇದ್ದರೂ ಹರಟೆ ಹೊಡಿತಾರೆ. ಹರಟೆ ಹೊಡೆಯುವಾಗ ಈ ತರಹದ ವಿಚಾರಗಳನ್ನು ಮಾಡಿ ಅವರನ್ನು ನಿಧಾನವಾಗಿ ಧರ್ಮ ಮಾರ್ಗಕ್ಕೆ ಕರೆದುಕೊಂಡು ಬರುವ ಪ್ರಯತ್ನವನ್ನು ಮಾಡಬೇಕು ಅಂತ ನಮ್ಮ ಅಭಿಪ್ರಾಯ.